ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ ಶ್ರೀಗುರು. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ವ್ಯಾಪ್ತಿಯಲ್ಲಿ ಅನಧಿಕೃತ ಕೋಚಿಂಗ್ ಸೆಂಟರ್ಗಳ ಹಾವಳಿ ಹೆಚ್ಚಾಗಿದ್ದು, ನವೋದಯ, ಸೈನಿಕ, ಕಿತ್ತೂರು, ಮೊರಾರ್ಜಿ, ಆದರ್ಶ್ ಕೋಚಿಂಗ್ ಎಂಬ ಹೆಸರನ್ನು ಹೇಳಿಕೊಂಡು ಶಾಲೆಯ ತರಗತಿಗಳು ನಡೆಯುತ್ತಿರುವ ಸಮಯದಲ್ಲಿ ಮಕ್ಕಳನ್ನು ಶಾಲೆಗೆ ಕಳಿಸದೆ ಕೋಚಿಂಗ್ ನಡೆಸಲಾಗುತ್ತಿದೆ ಎಂದು ಸಿಜಿ ಹಳ್ಳಿ ದತ್ತ ಹೇಳಿದರು. ಅನಧಿಕೃತ ಕೋಚಿಂಗ್ ಸೆಂಟರ್ ವಿಚಾರವಾಗಿ ಭಾಲ್ಕಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಅಧಿಕಾರಿಗಳ ತಂಡ ಕೆಲವು ಕೋಚಿಂಗ್ ಸೆಂಟರ್ಗಳಿಗೆ ಭೇಟಿ ನೀಡಿದ್ದು, ಇದರಡಿಯಲ್ಲಿ ಅನಧಿಕೃತವಾಗಿ ನಿಯಮ ಬಾಹಿರವಾಗಿ ನಡೆಸುತ್ತಿರುವ ನವೋದಯ, ಸೈನಿಕ, ಕಿತ್ತೂರು, ಮೊರಾರ್ಜಿ, ಆದರ್ಶ್ ಕೋಚಿಂಗ್ ಸೆಂಟರ್ಗಳಿಗೆ 1 ವರ್ಷದ ಹಿಂದೆಯೇ ಭೇಟಿ ನೀಡಿದ್ದು, ಅನಧಿಕೃತವಾಗಿ ನಡೆಯುತ್ತಿರುವ ಕೋಚಿಂಗ್ ಸೆಂಟರ್ಗಳಿಗೆ ನೋಟಿಸ್ ಕೂಡ ನೀಡಿದ್ದಾರೆ. ಆದರೆ ಅದೆಷ್ಟೋ ಬಾರಿ ನೋಟಿಸ್ ನೀಡಿದರೂ ಕೂಡ ಕೋಚಿಂಗ್ ಸೆಂಟರ್ನ ಮಾಲೀಕರು ಮಾತ್ರ ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತರಗತಿಗಳನ್ನು ನಡೆಸುತ್ತಿದ್ದಾರೆ. ಈ ಅನಧಿಕೃತ ಕೋಚಿಂಗ್ ಸೆಂಟರ್ಗಳ ಕುರಿತು ಇಂದು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಭಾಲ್ಕಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಜಿ ಹಳ್ಳಿ ದತ್ತ ಅವರು, ತಾಲೂಕಿನಲ್ಲಿ ನಡೆಯುತ್ತಿರುವ 9 ಅನಧಿಕೃತ ಕೋಚಿಂಗ್ ಸೆಂಟರ್ಗಳಿಗೆ ಈಗಾಗಲೇ 3 ನೋಟಿಸ್ ನೀಡಲಾಗಿದೆ. ಆದರೆ ಅವರು ಆ ನೋಟಿಸ್ಗಳಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಗಳನ್ನು ನೀಡಿಲ್ಲ. ಆದ್ದರಿಂದ ಅವರ ಮೇಲೆ ಎಫ್ಐಆರ್ ದಾಖಲಿಸಲು ಅನುಮತಿ ಕೋರಿ ಡಿಡಿಪಿಐ ಅವರಿಗೆ ಪತ್ರ ಬರೆದಿದ್ದೇನೆ. ಆದಷ್ಟು ಶೀಘ್ರದಲ್ಲಿ ಅವರೆಲ್ಲರ ಮೇಲೆ ಪ್ರಕರಣ ದಾಖಲಿಸಲಾಗುವುದು ಎಂದು ಹೇಳಿದ್ದಾರೆ. ಭಾಲ್ಕಿ ತಾಲೂಕಿನಲ್ಲಿ ಸುಮಾರು 9 ಅನಧಿಕೃತ ಕೋಚಿಂಗ್ ಸೆಂಟರ್ಗಳನ್ನು ನಡೆಯುತ್ತಿದ್ದು, ಈಗಾಗಲೇ ನಾವು ಅವರಿಗೆ ಅನುಮತಿ ಪಡೆಯಲಿಕ್ಕೆ 3 ನೋಟಿಸನ್ನು ನಾವು ಈಗಾಗಲೇ ಅವರಿಗೆ ನೀಡಿದ್ದಾಗಲೂ ಸಹ ಅವರು ಯಾವುದೇ ಅನುಮತಿಯನ್ನು ಪಡೆದಿರುವುದಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು DDP ಅವರಿಗೆ ಅಂತಿಮವಾಗಿ ನಾವು FIR ಮಾಡಲಿಕ್ಕೆ ಅನುಮತಿಗಾಗಿ ಪತ್ರ ಬರೆದಿದ್ದೆವು. ಮತ್ತು ಆ ಶಾಲೆಯಲ್ಲಿ ಓದ್ತಕ್ಕಂಥ ಬೇರೆ ಬೇರೆ ತಾಲೂಕಿನ ಮಕ್ಕಳು ಅಭ್ಯಾಸ ಮಾಡೋದರಿಂದ DDP ಅವರಿಗೆ ಆಯಾ DO ಅವರ ಮೂಲಕ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಕ್ಕೆ ನಾವು ಈಗಾಗಲೇ ಪತ್ರವನ್ನು ಬರೆದಿದ್ದೇವೆ. ಅಂತಿಮವಾಗಿ ನಾವು ಕೊನೆಯ ಅವಕಾಶ ಕೊಟ್ಟರೂ ಸಹ ಅವರು ಅನುಮತಿಯನ್ನು ಪಡ್ಕೊಂಡಿಲ್ಲ. ಅಂಥ ಅನಧಿಕೃತವಾಗಿ ನಡೀತಕ್ಕಂಥ 9 ಏನು ಕೋಚಿಂಗ್ ಸೆಂಟರ್ಗಳಿವೆ ಅವ್ರ ಮೇಲೆ ನಾವು FIR ಮಾಡಲಿಕ್ಕೆ DDP ಅವರು ಅನುಮತಿ ಪಡೆದು FIR ದಾಖಲಿಸ್ತೀವಿ. ಆ FIR ಅನುಮತಿ ಬಂದ ತಕ್ಷಣ ನಾವು ಮಾಡ್ತೇವೆ. ಅವರು 7-8 ತಿಂಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಈ ವರ್ಷದ ಬ್ಯಾಚ್ ಮುಗಿಸ್ಬಿಡ್ತಾರೆ. ಮತ್ತೆ ಆಮೇಲೆ ನಾವು ನೆಕ್ಸ್ಟ್ ಮಾಡಲ್ಲ ಅಂತ 1-2-3 ತಿಂಗಳು ಬಿಟ್ಟು ಇನ್ನೊಂದು ಬ್ಯಾಚ್ ಮಾಡಕ್ಕೆ ಇಲ್ಲ ನಾನು ಸ್ವತಃ ಈಗ ಇವರೇ ಕರ್ಕೊಂಡು ಹೋದರು. ಅವತ್ತೇ ಹೋಗಿ ಮಕ್ಕಳಿಗೆ ಎಬ್ಬಿಸಿ ಕಳಿಸಿದ್ದೆವು. ಮತ್ತೆ ನಡೆಸ್ಯಾರಂತ ಮತ್ತು ನಾವು ಸ್ವತಃ ವಿಸಿಟ್ ಮಾಡ್ತೇವೆ. ಅದು ಪರ್ಮಿಷನ್ ಆದ್ರೂ ಬಿಫೋರ್ ಸ್ಕೂಲ, ಆಫ್ಟರ್ ಸ್ಕೂಲ, ನಂತರ ನಡೆಯುವಂಥ ಇದಕ್ಕೆ ಮಾತ್ರ ಪರ್ಮಿಷನ್ ಸಿಗುತ್ತದೆ. ಸೊ ಆ ಕೋಚಿಂಗ್ ಸೆಂಟರ್ಗಳನ್ನು ಕಡ್ಡಾಯವಾಗಿ ಮುಚ್ಚಲಿಕ್ಕೆ ನಾವು FIR-ಅನ್ನು 1 ವಾರದಲ್ಲಿ FIR-ಅನ್ನು ದಾಖಲಿಸ್ತೀವಿ. ಎಸ್, ಅದಕ್ಕಾಗಿ ಅಲ್ಲಿ ಓದ್ತಕ್ಕಂಥ ಮಕ್ಕಳು ಬೇರೆ ಬೇರೆ ತಾಲೂಕಿನಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ಮಕ್ಕಳು ಕೋಚಿಂಗ್ ಸೆಂಟರ್ನಲ್ಲಿರೋದರಿಂದ ಆಯಾ ತಾಲೂಕಿನ DDP ಅವ್ರ ಮೂಲಕ ಆಯಾ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಪತ್ರ ಬರೆದು ಆಯಾ ಮುಖ್ಯೋಪಾಧ್ಯಾಯರು ಯಾವ ಈ ಸೆಂಟರ್ದಲ್ಲಿ ಓದ್ತಕ್ಕಂಥ ಮಕ್ಕಳು ಸರ್ಕಾರಿ ಇರ್ಬೋದು, ಅನುದಾನಿತ ಇರ್ಬೋದು, ಅನುದಾನ ರಹಿತ ಶಾಲೆಯ ಮಕ್ಕಳೇನಿರ್ತಾರೆ ಅಂಥ ಮುಖ್ಯೋಪಾಧ್ಯಾಯರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ಮತ್ತು ಸಂಸ್ಥೆಯ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ನಾವು ಈಗಾಗಲೇ ಪತ್ರ ಬರೆದಿದ್ದೀವಿ. ಇಲ್ಲ, ಆ್ಯಕ್ಷನ್ ಅಂದರೆ ನಾವು ನೋಟಿಸ್ ಕೊಡಬೇಕು ಮೊದಲೇ. ಹೌದು, ಇಲ್ಲ ಇವತ್ತು ನಾವು ಮತ್ತೆ ಹೋಗ್ತೇವೆ ನಮ್ಮ ಸಂಬಂಧಪಟ್ಟಂಥ ಇಶ್ಯೂ ಅವ್ರ ಮೂಲಕ. ಅವತ್ತೇ ನಿಮ್ಮ ಎದುರೇ ನಾನು ಬಂದೆ, ಅವರಿಗೆ ಎಲ್ಲ ಮಕ್ಕಳಿಗೂ ಹೇಳಿದ್ದೆವು ಈ ನಾಳೆಯಿಂದ ಪ್ರಾರಂಭ ಮಾಡಬಾರ್ದು ಅನ್ನುವಂಥದ್ದು. ಅವ್ರು ಒಪ್ಕೊಂಡಿದ್ದರು. ಮತ್ತು ಇವತ್ತು ನಾವು ವಿಸಿಟ್ ಕೊಟ್ಟು ಅದನ್ನು ನೋಡ್ತೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.